ಆಕಾಶದಲ್ಲಿ ಕಾಣುವ ನಕ್ಷತ್ರಗಳನ್ನು ಮಾನವನ ಕಲ್ಪನೆಯ ಮೂಲಕ ಕೆಲವು ಆಕಾರಗಳಂತೆ ಸೇರಿಸಿ ಗುರುತಿಸಿದ ಗುಂಪುಗಳು. ನಕ್ಷತ್ರಗಳ ಮಹತ್ವ: ಆಕಾಶವನ್ನು ನೋಡಲು ಸಹಾಯ ಮಾಡುತ್ತವೆ. ಸೂರ್ಯನ ಸುತ್ತ ಉಳಿದ ಎಲ್ಲ ಗ್ರಹಗಳು ತಿರುಗುತ್ತವೆ. ಇದು ಬುಧ ಗ್ರಹ, ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ. ಇದು ಶುಕ್ರ, ಸೂರ್ಯನಿಗೆ ಎರಡನೇ ಗ್ರಹ. 3D ಹಾಲೋಗ್ರಾಮ್ ಎಂದರೆ ಪ್ರೊಜೆಕ್ಟ್ ಎನ್ನುವುದು ಬೆಳಕಿನ ವಿವರ್ತನೆ ಮತ್ತು ಪ್ರತಿಫಲನವನ್ನು ಬಳಸಿಕೊಂಡು ವಸ್ತುವಿನ ನೇರ ಪರಿಮಾಣದ 3D ಚಿತ್ರವನ್ನು ಗಾಳಿಯಲ್ಲಿ ತೇಲುತ್ತಿರುವಂತೆ ತೋರಿಸುವ ತಂತ್ರಜ್ಞಾನವಾಗಿದೆ. 3D ಹಾಲೋಗ್ರಾಮ್ ಹಗಲು ರಾತ್ರಿ ಮತ್ತು ಭೂಮಿಯ ಚಲನೆ. ಭೂಮಿಯ ತಿರುಗುವಿಕೆಯಿಂದ ಹಗಲು ರಾತ್ರಿಗಳು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ಈ ಮಾದರಿ ಮೂಲಕ ನಾವು ನಿಮಗೆ ವಿವರಿಸುತ್ತೇವೆ. ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ 24 ಗಂಟೆಗಳಲ್ಲಿ ಒಂದು ಸುತ್ತು ಸುತ್ತುವುದರಿಂದ ಹಗಲು ಮತ್ತು ರಾತ್ರಿಯನ್ನು ಸಂಭವಿಸುತ್ತವೆ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದನ್ನು ನಿಲ್ಲಿಸಿದರೆ ಅರ್ಧ ಭೂಮಿಯಲ್ಲಿ ಶಾಶ್ವತ ಹಗಲು ಮತ್ತು ಉಳಿದಂತ ಭಾಗದಲ್ಲಿ ಶಾಶ್ವತ ರಾತ್ರಿ ಇರುತ್ತದೆ. ಹಗಲು ಮತ್ತು ರಾತ್ರಿಯ ವಿವರಣೆ. ಹಗಲು ಭೂಮಿಯ ಭಾಗವು ಸೂರ್ಯನ ಬೆಳಕನ್ನು ನೇರವಾಗಿ ಎದುರಿಸಿದಾಗ ಆ ಭಾಗದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಬೆಳಕು ಇರುತ್ತದೆಯೋ ಅದನ್ನು ನಾವು ಹಗಲು ಎಂದು ಹೇಳುತ್ತೇವೆ. ರಾತ್ರಿ ಭೂಮಿಯು ತಿರುಗಿದಂತೆ ಸೂರ್ಯನ ಬೆಳಕು ಪಡೆಯದ ಭಾಗವು ಕತ್ತಲೆಯಾಗುತ್ತದೆ. ಇದನ್ನು ನಾವು ರಾತ್ರಿ ಎಂದು ಹೇಳುತ್ತೇವೆ. ಭೂಮಿ ಸೂರ್ಯನ ಸುತ್ತ 365
ಆಗಿದ್ದರೆ ಅದರಲ್ಲಿ ಪರಿಭ್ರಮಣ ಸಮಮಿತಿ ಇದೆ. ಪರಿಗಣನೆಗೆ ಕಾಣಿಸದ ಉದಾಹರಣೆಗೆ ಕೋಶಗಳು ಸೂಕ್ಷ್ಮ ಜೀವಿಗಳನ್ನು ವರ್ಧಕ ಮಸೂರದ ಸಹಾಯದಿಂದ ವರ್ಧಿಸಿ ದೊಡ್ಡದಾಗಿ ಕಾಣಿಸುವಂತೆ ಮಾಡುತ್ತವೆ. ಅವು ಹೋಗಲಾಡಿಸುತ್ತದೆ. ಅತಿ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸುತ್ತದೆ. ಈ ನೀರನ್ನು ಕುಡಿಯಲು ಬಳಸುವ ಹಾಗಿಲ್ಲ, ಬೇರೆ ಕೆಲಸಕ್ಕೆ ಬಳಸಬಹುದು. ಹಳದಿ ಬಣ್ಣವು ಸಿದ್ಧರಾಗಿ ಎಂದು ಸೂಚಿಸುತ್ತದೆ.